ಗೌಡರ ಗೌಡ ಪ್ರೀತಂ ಗೌಡ ಸದಾ ದೇವೇಗೌಡ ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡುವಂತ ಹೇಳಿಕೆ ಕೊಡುವಂತ ಪ್ರೀತಂ ಗೌಡ್ರು ಪಕ್ಷ ಹೇಳಿದ್ರೆ ರಾಜಕೀಯಕ್ಕೂ ಗುಡ್ ಬೈ ಹೇಳ್ತೀನಿ ಅಂತ ಹೇಳೋರೆ. ನನ್ಗೆ ಯಾಕೋ ಡೌಟು. ಬೇಕಾದ್ರೆ ಪಾರ್ಟಿ ಗುಡ್ ಬೈ ಹೇಳ್ಬಿಡ್ತಾರೆ ಕಂಟೆಸ್ಟ್ ಮಾಡಿದ್ರೆ. ಆದ್ರೂ ಏನೈತೆ ಅಂತ ನೋಡೋಣ. ಹಾಸನ ರಾಜಕೀಯದಲ್ಲಿ ಟಿಕೆಟ್ ರಾಜಕಾರಣದ ಕುರಿತು ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತೊಮ್ಮೆ ಪರೋಕ್ಷವಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದಂತವರು ಶಾಸಕರಾದ ತಕ್ಷಣ ಯಾರಿಗೂ ಟಿಕೆಟ್ ಗ್ಯಾರಂಟಿ ಸಿಗೋದಿಲ್ಲ. ಎನ್ಡಿಎ ಮೈತ್ರಿಯಲ್ಲಿ ಜೆಡಿಎಸ್ಗೆ 18 ಶಾಸಕರಿದ್ದು ಅವರೂ ಟಿಕೆಟ್ ಆಕಾಂಕ್ಷಿಗಳೇ. ಕೇವಲ ಒಬ್ಬರ ಬೇಡಿಕೆಯ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ನಡೆಯೋದಿಲ್ಲ. ಹಿಂದೆ ಚನ್ನಪಟ್ಟಣದಲ್ಲೂ ಏನಾಯ್ತು, ಮುಂದೆ ಹಾಸನದಲ್ಲಿ ಏನಾಗುತ್ತೆ ಎಂಬುದನ್ನ ಕಾದು ನೋಡೋಣ ಅಂತ ಹೇಳಿದ್ರು. ಸ್ವರೂಪ್ ಪ್ರಕಾಶ್ ಬಿಸಿ ರಕ್ತದಲ್ಲಿ ಮಾತನಾಡಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ, ಜನರ ಪರವಾಗಿ ಉತ್ತಮ ಕೆಲಸ ಮಾಡಿ ಅಭಿವೃದ್ಧಿಯ ಮೂಲಕ ಜನರ ವಿಶ್ವಾಸ ಗಳಿಸಲಿ ಅಂತ ಹಾರೈಸಿದಂತ ಪ್ರೀತಂ ಗೌಡ್ರು ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಎಂಬುದನ್ನ ಪಕ್ಷ ಮತ್ತು ಮೈತ್ರಿಯೇ ನಿರ್ಧರಿಸುತ್ತದೆ ಅಂತ ಹೇಳಿದ್ರು. ತಮ್ಮ ಅಭ್ಯರ್ಥಿ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಪ್ರೀತಂ ಗೌಡ, ಹಾಲಿ ಶಾಸಕರು ಜನರ ನಿರೀಕ್ಷೆ ಈಡೇರಿಸದೆ ಜನರ ಆಕ್ರೋಶಕ್ಕೆ ಗುರಿಯಾದ್ರೆ ನಾನು ಅಭ್ಯರ್ಥಿ ಆಗ್ತೇನೆ. ಒಂದು ವೇಳೆ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿದ್ರೆ ಅವರ ಗೆಲುವಿಗೆ ಕೆಲಸ ಮಾಡ್ತೇವೆ. ನಮ್ಮಿಬ್ಬರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ನೀಡಿದ್ರು ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಸಂಪೂರ್ಣ ಶ್ರಮಿಸುತ್ತೇವೆ ಅಂತ ಹೇಳಿದ್ರು. ಇದೇ ವೇಳೆ ತಮ್ಮ ರಾಜಕೀಯ ಶಕ್ತಿಯ ಬಗ್ಗೆ ಮಾತನಾಡಿದಂತ ಅವರು, ಪ್ರೀತಂ ಗೌಡರ ಬಗ್ಗೆ ಸಂಪೂರ್ಣ ಅರಿವಿಲ್ಲದವರು ಮಾತ್ರ ಟೀಕೆ ಮಾಡ್ತಾರೆ. ನನ್ನ ಶಕ್ತಿ ಏನು ಎಂಬುದು ಹಾಸನದ ಬಿಜೆಪಿ ಕಾರ್ಯಕರ್ತರಿಗೆ ಚೆನ್ನಾಗಿ ಗೊತ್ತಿದೆ. ಕಾರ್ಯಕರ್ತರ ಪ್ರೀತಿ ಮತ್ತು ಬೆಂಬಲವೇ ನನ್ನ ದೊಡ್ಡ ಶಕ್ತಿ. ಒಂದು ವೇಳೆ ಪಕ್ಷಕ್ಕೆ ನಾನು ಬೇಡ ಅಂದ್ರೆ ರಾಜಕೀಯದಿಂದಲೇ ವಿಶ್ರಾಂತಿ ಪಡೆಯಲು ಸಿದ್ಧಿದ್ದೇನೆ. ಪಕ್ಷದ ನಿರ್ಧಾರವೇ ನನಗೆ ಅಂತಿಮ ಅಂತ ಸ್ಪಷ್ಟಪಡಿಸಿದ್ರು. ಶಾಸಕ ಸ್ವರೂಪ್ ಪ್ರಕಾಶ್ ಅವರ ರಾಜಕೀಯ ಹಿನ್ನೆಲೆಯನ್ನ ಉಲ್ಲೇಖಿಸಿದಂತ ಪ್ರೀತಂ ಗೌಡ, ಅವರು ರಾಜಕೀಯಕ್ಕೆ ಹೊಸಬ್ರು. ಅವರ ತಂದೆಯ ರಾಜಕೀಯ ಹಿನ್ನೆಲೆ ಅನುಕಂಪದ ಹಾಗೂ ಅಂದಿನ ರಾಜಕೀಯ ಪರಿಸ್ಥಿತಿಯಿಂದ ಅವರು ಗೆಲುವು ಸಾಧಿಸಿದ್ದಾರೆ. ಆದರೆ ಪ್ರತಿಯೊಂದು ಚುನಾವಣೆಯು ಒಂದೇ ರೀತಿ ಆಗೋದಿಲ್ಲ. ಮುಂದಿನ ಚುನಾವಣೆ ಸಂಪೂರ್ಣ ವಿಭಿನ್ನವಾಗಿರಲಿದೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸವಾಲನ್ನು ಹಾಕಿದ್ರು. ಗೌಡ್ರು ಗೌಡ ಪ್ರೀತಂ ಗೌಡ್ರು ಈ ಹೇಳಿಕೆ ಇದ್ರೆ ಇವ ಟೆಂಪ್ರವರಿ. ಒಂದು ಬರೆದಿಟ್ಕೊಳ್ಳಿ, ಪ್ರೀತಂ ಗೌಡ ಸ್ಪರ್ಧೆಯನ್ನ ಯಾರು ತಪ್ಸಕ್ಕಾಗಲ್ಲ. ಅವ್ರು ಆ ಪಾರ್ಟಿಲ ಎಲ್ಲೋ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ. ಸುಮ್ನೆ ಟೈಮ್ಗೆ ಏನೋ ತೇಪೆ ಸಾರಿಸ್ಬೇಕು ಅಂತಾರ ಹೇಳ್ತಾವ್ರೆ. ಒಳ್ಳೆ ಕೆಲಸ ಮಾಡಿದ್ರೆ ಸ್ವರೂಪ್ ಪ್ರಕಾಶ್ ಟಿಕೆಟ್ ಕೊಟ್ರೆ ಸ್ವರೂಪ್ ಪ್ರಕಾಶ್ ಕೆಲಸ ಮಾಡ್ತೀನಿ, ಸುಳ್ಳು. ಸ್ವರೂಪ್ ಪ್ರಕಾಶ್ಗೆ ಏನಾರ NDA ಟಿಕೆಟ್ ಸಿಕ್ಕರೆ ಪ್ರೀತಂ ಗೌಡ ಕ್ಯಾಂಡಿಡೇಟ್ ಆಗಿರ್ತಾರೆ. ಅದು ಅಲ್ಲೋ ಇಲ್ಲೋ ಏನೋ ಒಂದ್ ಕತೆ. ಅಂಡ್ ಎರಡನೇದು, ನಮ್ಮಿಬ್ರಿಗೆ ಬಿಟ್ಟು ಮೂರನೇವರೆಗೆ ಚಾನ್ಸೇ ಇಲ್ಲ. ಅದು ಹಾಸನದ ಮುಂದಿನ MLA ಇವರಿಬ್ರಲ್ಲಿ ಯಾರೋ ಒಬ್ರು ಅಷ್ಟೇ. ಇವರಿಬ್ರಲ್ಲಿ ಯಾರೋ ಒಬ್ರು ಕ್ಯಾಂಡಿಡೇಟ್ ಯಾರು ಆಗ್ಬೋದು ಇನ್ನೊಂದಷ್ಟು ಜನ. ಆದ್ರೆ ಪ್ರೀತಂ ಗೌಡ್ರು ಅಥವಾ ಸ್ವರೂಪ್ ಪ್ರಕಾಶ್ ಇವರಿಬ್ರಲ್ಲಿ ಯಾರೋ ಮುಂದೆ MLA ಆಗಿರ್ತಾರೆ. ಅದನ್ನ ಮೀರಿ ಇನ್ಯಾರ ಗಂಟಿದ್ರೆ ಅವರು ಅಖಾಡದಲ್ಲಿ ಇರ್ತಾರೆ. ಹಾಗಾಗಿ ಪ್ರೀತಂ ಗೌಡ್ರು ಚಾಣಕ್ಯ. ನನ್ನ ಶಕ್ತಿ ಏನು ಅಂತ ನಮ್ಮ ಕಾರ್ಯಕರ್ತರು ಗೊತ್ತು ಅಂತಾರೆ. ಲೋಕಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲಿಸಿ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸುವಲ್ಲಿ ಪ್ರಮುಖ ನಾಯಕ, ಅಗೋಚರ ಶಕ್ತಿ ಪ್ರೀತಂ ಗೌಡ್ರು. ಗೊತ್ತಿಲ್ದಿರೋ ಮ್ಯಾಟ್ರೇನು ಗೊತ್ತು, ಊರಿಗೆಲ್ಲ ಗೊತ್ತು. ನಾನು ಮೊನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾಗ ಬರ್ಬೇಕಾದ್ರೆ ಹಾಸನ ಮೇಲೆ ಬಂದಾಗ ಏನ್ ಎಲ್ಲಾ ಕಡೆ ಒಂದ್ ಕಡೆ ಶ್ರೇಯಸ್ ಪಟೇಲ್ ಪಕ್ಕನೆ ಪ್ರೀತಂ ಗೌಡ್ರ ಫೋಟೋ ನೋಡ್ದೆ. ಹಾಗಾಗಿ ಗೌಡರ ಗೌಡ ಪ್ರೀತಂ ಗೌಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಒಂದು ಹೇಳಿಕೆಯಿಂದ 100 ಅರ್ಥ ಇರ್ತವೆ. ಬಟ್ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಬೇರೇನಿಲ್ಲ. ಸ್ಟ್ರಾಂಗ್ ಲೀಡ್ರೆ. ದೇವೇಗೌಡರು ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡಿ ಉಳ್ಕೊಂಡವ್ರು ಉಂಟೆ, ಆದ್ರೆ ಅವ್ರನ್ನ ಸೋಲ್ಸಿ ಉಳ್ಕೊಂಡಂತ ಒಂದ್ ಕಡೆ KN ರಾಜಣ್ಣ ತುಮಕೂರಲ್ಲಿ, ಒಂದ್ ಕಡೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ, ಇನ್ನೊಂದ್ ಕಡೆ ಹಾಸನದಲ್ಲಿ ಪ್ರೀತಂ ಗೌಡ, ಇನ್ DK ಶಿವಕುಮಾರ್. ದೇವೇಗೌಡರು ಫ್ಯಾಮಿಲಿ ವಿರುದ್ಧ ಆ ಮಟ್ಟಿಗೆ ರಾಜಕಾರಣ ಮಾಡಿ ಸಕ್ಸಸ್ ಆದವರು ಕಳೆದ 20-30 ವರ್ಷದಲ್ಲಿ ನೋಡ್ಕೊ ಬಂದ್ರೆ, ಒಂದು ದೇವೇಗೌಡರ ಫ್ಯಾಮಿಲಿಯನ್ನ ಸತತವಾಗಿ ಸೋಲ್ಸಂತ DK ಬ್ರದರ್ಸ್, ಒಂದ್ ಕಡೆ ಲೋಕಸಭೆಯಲ್ಲಿ ಸೋಲಿಗೆ ಕಾರಣ ಆದಂತ KN ರಾಜಣ್ಣ, ದೇವೇಗೌಡ ಸೋಲಿಗೆ ಕಾರಣ ಆದಂತ KN ರಾಜಣ್ಣ, ಇನ್ನೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಸೋಲ್ಸಂತ ಪ್ರೀತಂ ಗೌಡ, ಇನ್ನೊಂದ್ ಕಡೆ ನಿಖಿಲ್ ಅವ್ರನ್ನ ಸೋಲಿಗೆ ಕಾರಣ ಆದಂತ ಚಲುವರಾಯಸ್ವಾಮಿ ಅವರು. 4 ಜನ ಅದೇನ ಆದಂಗಾಲಿ ಅಂತ ಮುಗಿಬಿದ್ದವ್ರೆ. ದೇವೇಗೌಡರ ಫ್ಯಾಮಿಲಿ ಮುಗಿಬಿದ್ದು ಮೀಸೆ ತಿರುವಿ ಗೆದ್ದವ್ರೆ, ನೋ ಡೌಟ್. ಬಟ್ ಪ್ರೀತಂ ಗೌಡ್ರೆ ಹೇಳುವಂತೆ ಪ್ರತಿ ಚುನಾವಣೆಯು ಹೊಸದು. ಹಳೆ ಫಲಿತಾಂಶನೇ ಇಟ್ಕೊಂಡು ನಾವು ಮಾಡಕ್ಕಾಗಲ್ಲ. SSLC ನಾನು ಟಾಪರ್ ಇರ್ಬೋದು ಸ್ಟೇಟ್ಗೆ, PUCಗೂ ನಾನು ಟಾಪರ್ ಆಗಿರ್ತೀನಿ ಸ್ಟೇಟ್ಗೆ ಅಂತ ಹೇಳಕ್ಕಾಗಲ್ಲ. ಇನ್ನಾರ ಪಂಟ್ರಗಳು ಬರ್ತಾರೆ. ಹಂಗೆ ಲೋಕಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಸೋಲಿಸಿದ ಕಾರಣಕ್ಕೆ ನೆಕ್ಸ್ಟ್ ಚುನಾವಣೆನೂ ಹಂಗೆ ಮಕ್ಷ ಆಗ್ತೀವಿ ಅಂತ ಅನ್ನೋದೆಲ್ಲ ಅಷ್ಟು ಈಸಿ ಅಲ್ಲ. ಅದು ಹಂಗೆ ಆ ಸಂದರ್ಭಕ್ಕೆ ತಕ್ಕಂಗೆ ಆಗ್ತವೆ. ಬಟ್ ಪ್ರೀತಂ ಗೌಡ್ರ ಕಾನ್ಫಿಡೆನ್ಸ್ ಮೆಚ್ಚಬೇಕು, ಸಾಕತ್ತಾಗೆ.